ನಮಸ್ತೆ ಸ್ನೇಹಿತರೆ, ನನ್ನೆಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ಇವತ್ತು ಪೂಜೆಗೆಲ್ಲ ನಮ್ಮಮ್ಮ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ನಾನು ರೆಡಿ ಆಗ್ತಾಯಿದ್ದೆ. ಫಸ್ಟು ಅವರು ಪೇಪರ್ ಮೇಲೆಲ್ಲ ಹೂವು ಎಲ್ಲ ಹಾಕಿ ಬಾಗಿಲಿಗೆ ಮಾತ್ರ ಹೂವು ಅವ್ರು ಹಾಕ್ಕೊಟ್ರು. ಬಾಕಿದೆಲ್ಲ ದೇವ್ರಿಗೆಲ್ಲ ನಾನು ರೆಡಿ ಮಾಡ್ಕೋತೀನಿ. ಬಟ್ ದೇವ್ರಿಗೆ ರೆಡಿ ಮಾಡೋದು ಇವತ್ತು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಯಾವಾಗಲೂ ನನ್ನ ಮಗಳು ವೀಡಿಯೋ ಮಾಡಿಕೊಡೋದು. ಅವಳಿಗೂ ಬೆಳಗ್ಗೆನೇ ಟೈಮಾಗಿ ಹೋಗ್ಬಿಡುತ್ತೆ ಅಂತ. ಕೆಲವೊಂದೊಂದ್ಸಲಿ ಟೈಮ್ ಇತ್ತು ಅಂದರೆ ಅವಳು ವೀಡಿಯೋ ಮಾಡಿಕೊಡ್ತಾಳೆ, ಇಲ್ಲ ಅಂದರೆ ಇಲ್ಲ. ನಾನೆಲ್ಲ ರೆಡಿ ದೇವರಿಗೆಲ್ಲ ರೆಡಿ ಆದಮೇಲೆ ಅವಳು ನನಗೆ ವೀಡಿಯೋ ಮಾಡಿಕೊಡ್ತಾಳೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದಷ್ಟು ಜನ ಕೇಳಿದ್ದೀರಾ ನೀವು ವೀಡಿಯೋ ಯಾರು ಮಾಡಿಕೊಡ್ತಾರೆ ನಿಮಗೆ ಅಂತ. ಡಿಪೆಂಡು. ಒಂದೊಂದ್ಸಲಿ ನಮ್ಮ ಮನೆಯಲ್ಲಿ ಬೇಗ ಅಮ್ಮ ಅಡುಗೆ ಮಾಡಿಬಿಟ್ಟಿದ್ರೆ ಅವರೂ ಮಾಡಿಕೊಡ್ತಾರೆ, ಇಲ್ಲಾಂದರೆ ನನ್ನ ತಂಗಿ ಮಗ ಮಾಡಿಕೊಡ್ತಾನೆ, ಇಲ್ಲಾಂದರೆ ನನ್ನ ಮಗಳು. ನಮ್ಮ ಮನೇಲಿ ಯಾರಾದರೂ ಒಬ್ಬರು ಮಾಡಿಕೊಡ್ತಾರೆ. ನಾನು ರಿಂಗ್ ಲೈಟ್ ತೊಗೊಂಡಿದ್ದೀನಿ, ಬಟ್ ಅದರಲ್ಲಿ ಯಾಕೋ ಗೊತ್ತಿಲ್ಲ, ವೀಡಿಯೋ ಮಾಡಿದಾಗ ಕ್ಯಾಮ್ರಾ ಆಫ್ ಆಗಿಬಿಟ್ಟಿರುತ್ತೆ. ಒಂದು 2-3 ಸಲ ಅದೇ ಥರ ಆಯಿತು. ಸೊ ಹಂಗಾಗಿ ನಾನು ರಿಂಗ್ ಲೈಟ್ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಯಾರಾದರೂ ಒಬ್ಬರು ನನಗೆ ಮಾಡಿಕೊಡ್ತಾರೆ. ಆಮೇಲೆ ನಾನು ದೇವ್ರ ಮನೆ ಹತ್ರ ಹಾಕಿರೋ ಮ್ಯಾಟು ಕೇಳಿದ್ದೀರಾ, ಅದ್ರದ್ದು ಲಿಂಕ್ ಕಳಿಸಿ ಅಂತ. ಅದು ಯಾಕಂತ ಗೊತ್ತಿಲ್ಲ, ನಾನು ಕೆಲವೊಬ್ಬರಿಗೆ ಲಿಂಕ್ ಕಳಿಸಿದ್ರೆ ಅದು ಓಪನ್ ಆಗೋಲ್ಲ. ಅದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು. ಇವತ್ತಂತೂ ನನಗೆ ತುಂಬ ಖುಷಿಯಾಯಿತು. ಯಾಕಂತಂದರೆ ನಾನು ಪೂಜೆ ಮಾಡಿದ್ಮೇಲೆ 1-2 ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ಆವಾಗ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ, ಇವತ್ತು ತುಂಬ ಚೆನ್ನಾಗಿ ದೇವರಿಗೆ ರೆಡಿ ಮಾಡಿದ್ದೀರಾ, 2 ಕಣ್ಣು ಸಾಕಾಗಲ್ಲ ನೋಡೋದಕ್ಕೆ ಅಂತೆಲ್ಲ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದೀರಾ. ಸೊ ಅದನ್ನೆಲ್ಲ ನಾನು ಓದಿದಾಗ ನನಗೆ ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ, ನೀವು ಇವಾಗ ನಾನು ಯಾರಂತ ಗೊತ್ತಿಲ್ಲ, ನಾನು ಪೂಜೆ ಮಾಡೋದನ್ನು ವೆಯ್ಟ್ ಮಾಡ್ತೀರಾ, ಯಾವ ಥರ ಹೂವು ಹಾಕಿರ್ತೀನಿ ಅಂತೇಳಿ. ಆಮೇಲೆ ಕೆಲವೊಂದಷ್ಟು ಜನ ನನಗೆ ರೀಲ್ಸು ಶೇರ್ ಮಾಡಿರ್ತಾರೆ, ಬೇರೆಯವರೆಲ್ಲ ಹೂವು ಹೊಲಿತಿರೋದು, ಹೂವು ಡಿಸೈನ್ ಹಾಕಿರ್ತಾರಲ್ಲ ಫೋಟೋಗೆ, ಅದನ್ನೆಲ್ಲ ಕಳಿಸ್ತೀರಾ. ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಟ್ರೈ ಮಾಡ್ತೀನಿ ಕೆಲವೊಂದೊಂದ್ಸಲಿ, ಪಾಪ ಏನೋ ಕಳಿಸಿದಾರಲ್ಲ ಆ ಥರ ಹೂವು ಹಾಕೋಣ ಅಂತ ಹೇಳ್ಬಿಟ್ಟು ಅಂತ. ಬಟ್ ಏನಾಗೋಗುತ್ತೆ ಅಂತಂದರೆ, ನಮ್ಮ ಮನೆಯಲ್ಲಿ ನಾನು ಸುಮಾರು ಸಲ ಹೇಳಿದ್ದೀನಿ, ನಮ್ಮ ದೇವ್ರ ಮನೆ ಸಿಕ್ಕಾಪಟ್ಟೆ ಚಿಕ್ಕದು. ಆಮೇಲೆ ಇನ್ನೂ ಇವತ್ತು ನಾನು ಬೇರೆ ಥರನೇ ಇಟ್ಟಿದ್ದೀನಿ. ಯಾಕಂತಂದರೆ ಯಾವಾಗಲೂ ನಾನು ವೆಂಕಟರಮಣ ಸ್ವಾಮಿ ಫೋಟೋ ಮುಂದೆ ಕಳಸ ಇಟ್ಟಿದ್ದೆ, ಬಟ್ ಇವತ್ತು ನಾನು ರಾಯರ ಮುಂದೆ ಕಳಸ ಇಟ್ಟಿದ್ದೀನಿ. ಇವತ್ತು ನಮ್ಮಮ್ಮ ಹೇಳಿದ್ರು, ಈ ಥರ ಇಡು ನೋಡೋಣ ಚೆನ್ನಾಗಿ ಕಾಣುತ್ತೇನೋ ಅಂತಂದರು. ಬಟ್ ಸ್ವಲ್ಪ ಜಾಗದಲ್ಲೇ ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಬಟ್ ಆದರೂ ಇವತ್ತು ಕಾಮಾಕ್ಷಿ ದೀಪ ಇಡೋದಕ್ಕಾಗಲಿಲ್ಲ. ಯಾಕೆ ಅಂತಂದರೆ, ರಾಯರ ಮುಂದೆ 2 ದೀಪ ಹಚ್ಚಿದ್ದೀನಿ, ಮತ್ತು ವೆಂಕಟರಮಣ ಸ್ವಾಮಿ ಮುಂದೆ 2 ದೀಪ ಹಚ್ಚಿದ್ದೀನಿ. ನಾನು ಯಾವಾಗಲೂ 3 ದೀಪ ಹಚ್ತಿದ್ದೆ. 1 ಕಾಮಾಕ್ಷಿ ದೀಪ, 2 ರಾಯರ ಮುಂದೆ ಹಚ್ತಿದ್ದೆ. ಬಟ್ ಇವತ್ತೇನೋ ಒಂಚೂರು ಡಿಫ್ರೆಂಟಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಅದು ಆದ್ರೂ ಒಂದು ಸ್ವಲ್ಪ ಜಾಗ ಇಕ್ಕಟ್ಟಾಯಿತು. ನೆಕ್ಸ್ಟ್ ವೀಕು ಈ ಥರ ಇಡಲ್ಲ. ಯಾಕಂತಂದರೆ ಇವತ್ತು ನಾನು ಪೂಜೆ ಮಾಡಿದಾಗೆ ನನಗೆ ಭಯ ಆಗ್ತಾಯಿತ್ತು, ಎಲ್ಲಿ ದೀಪ ಬಿದ್ದೋಗ್ಬಿಡುತ್ತಾ ಅಂಥೇಳಿ. ಆ ಮ್ಯಾಟು ಹಾಕಿರೋದ್ರಿಂದ ಅದು ನಮಗೆ ಗೊತ್ತೇ ಆಗೋಲ್ಲ, ಕಲ್ಲು ಎಷ್ಟುದ್ದ ಇದೆ ಅಂತ ಏನೂ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ವೀಕು ನಾನು ಯಾವಾಗಲೂ ಹೇಗೆ ಇಡ್ತಿದ್ನೋ ಕಳಸ, ಅದೇ ಥರನೇ ಇಡ್ತೀನಿ. ನನಗೆ ಅದನ್ನು ಒಬ್ಬರು ಕೇಳಿದ್ದಾರೆ, ಯಾಕಕ್ಕ ನೀವು ಕಳಸ ಚೇಂಜ್ ಮಾಡಿದ್ದೀರಾ ಅಂತ. ಸೀರಿಯಸ್ಲಿ ನನಗೆ ಇದನ್ನೆಲ್ಲ ಕೇಳಿದಾಗ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ಇವಾಗ ಅವರು ಅಷ್ಟು ಚೆನ್ನಾಗಿ ಡೀಪಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಕೇಳ್ತಾರಲ್ಲ, ಅದೇನೋ ಒಂಥರ ಖುಷಿಯಾಗುತ್ತೆ. ಆಮೇಲೆ ನನಗೆ ವಿಡಿಯೋ ಮಾಡಿ ನೀವು ಯಾವ ಥರ ದೇವರಿಗೆ ಹೂವು ಎಲ್ಲ ಹಾಕ್ತೀರಾ ಅದನ್ನು ಒಂದು ವಿಡಿಯೋ ಮಾಡಿ ಅಂತೇಳಿದರೆ, ಖಂಡಿತ ನಾನು ನೆಕ್ಸ್ಟ್ ವೀಕು ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ, ಬೆಳಗ್ಗೆ ಹೊತ್ತು ನಮ್ಮಮ್ಮ ಕೆಲಸ ಅವ್ರು ಮಾಡ್ತಿರ್ತಾರೆ, ನನ್ನ ಮಗಳು ರೆಡಿ ಆಗ್ತಿರ್ತಾಳೆ. ಈಗ ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇರ್ತೀನಿ. ಇವಾಗ ವಿಡಿಯೋ ಮಾಡೋಕ್ಕಾಗಲ್ಲ, ನನ್ನ ದೇವ್ರಿಗೆ ಹೂವು ಹಾಕೋದ ವೀಡಿಯೋ ಮಾಡೋದ ಅಂತ ಕೆಲವೊಂದೊಂದ್ಸಲಿ ಅದನ್ನು ವೀಡಿಯೋ ಮಾಡಲ್ಲ. ಸೊ ಸಿಕ್ಕಾಪಟ್ಟೆ ಜನ ಕೇಳಿದ್ದಾರೆ ಅನ್ನೋ ಒಂದು ರೀಸನ್ಗೆ ಖಂಡಿತ ನಾನು ನೆಕ್ಸ್ಟ್ ವೀಕು ಟ್ರೈ ಮಾಡ್ತೀನಿ. ಇವತ್ತು ಒಂಚೂರು ಹೂವು ಜಾಸ್ತಿನೇ ಹಾಕಿದ್ದೀನಿ. ಯಾಕಂದರೆ ನಿನ್ನೆ ನಮ್ಮಮ್ಮ ಒಂದು ಸ್ವಲ್ಪ ಜಾಸ್ತಿನೇ ಹೂವು ತೊಗೊಂಡು ಬಂದುಬಿಟ್ಟಿದ್ರು. ಯಾವಾಗಲೂ ಗೆಣ್ಣೇರು ಹೂವು ನಾನು ಸ್ವಲ್ಪ ಕಮ್ಮಿ ತರ್ತಿದ್ದೆ, ಒಂದು 100-200 ಗ್ರಾಮ್ ತರ್ತಾಯಿದ್ದೆ. ಬಟ್ ಈ ಸಲ 1 ಪ್ಯಾಕೆಟ್ ತರಿಸಿದ್ದೆ. ಅದನ್ನು ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಯಾವ ಥರ ಹೊಲಿಬೇಕು ಅಂತೇಳಿ. ಕೆಲವೊಂದೊಂದ್ಸಲಿ ಕಟ್ಟಾಗ್ದಾಗ ಸ್ವಲ್ಪ ಜಗ್ಬಿಡುತ್ತೆ. ಈ ಸಲ ನಾನು ವೆಂಕಟರಮಣ ಸ್ವಾಮಿಗೂ ರಾಯರ ಫೋಟೋಕ್ಕೂ ಹೊಲಿದು ಹಾಕಿದ್ದೀನಿ. ಬಟ್ ಓಂ ಶಕ್ತಿಗೂ ಈಶ್ವರಗೆ ಹಾಕಿರೋದು ಕಟ್ಟಿರೋದು ಅದು ನೋಡಿ ಗೊತ್ತಾಗ್ತಿರುತ್ತೆ ಅನಿಸುತ್ತೆ, ಸ್ವಲ್ಪ ತೆಳು ಕಾಣಿಸ್ತಿದೆ. ಬಟ್ ಇದಕ್ಕೆಲ್ಲ ನಾನು ಹಾರ ಹೊಲ್ದಿದ್ದೀನಿ, ಕಳ್ಸಕ್ಕೂ ಅಷ್ಟೇ ಹಾರ ಹೊಲ್ದು ಹಾಕಿದ್ದೀನಿ. ಇದು ನೋಡೋದಕ್ಕೆ ಅನಿಸುತ್ತೆ ಅಷ್ಟೇ, ಅಯ್ಯೋ ಬೇಗ ಆಗುತ್ತೇನೋ ಅಂತ. ನಿಜವಾಗ್ಲೂ ಎಷ್ಟು ಲೇಟಾಗಿಬಿಡುತ್ತೆ. ನನಗೆ ಮೊದಲಾದರೆ ಸ್ವಲ್ಪ ಏನೋ ಆರಾಮಾಗಿ ಹೊಲ್ದ್ಬಿಡ್ತಿದ್ದೆ. ಈ ನಡುವೆ ಯಾಕೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಬೆನ್ನೋವು ಬಂದುಬಿಡುತ್ತೆ. ಒಂದೇ ಕಡೆ ಕೂತ್ಕೊಂಡ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಬೆನ್ನೋವು ಬಂದುಬಿಡುತ್ತೆ. ಅದರಲ್ಲೂ ನನಗೆ ಕೆಳಗಡೆ ಕೂತ್ಕೊಂಡು ಹೂವು ಹೊಲಿತಿರ್ತೀನಿ, ಸ್ವಲ್ಪ ಥಂಡಿ ಇರುತ್ತೆ. ಆಮೇಲೆ ನನಗೇನಂತಂದರೆ ಚಾಪೆ ಮೇಲೆ ಹಾಕೋದು, ಮ್ಯಾಟ್ ಮೇಲೆ ಹಾಕಿ ಹೂವು ಕಟ್ಟೋದು ಒಂಥರ ಸಮಾಧಾನ ಅನಿಸಲ್ಲ. ನನ್ನ ಮಗಳು ಕೆಲವೊಂದೊಂದ್ಸಲಿ ಬೈತಾಳೆ, ಯಾಕೆ ಮಮ್ಮಿ ಇಷ್ಟೊತ್ತು ಹೊಲ್ಕೊಂಡು ಕೂತ್ಕೋತೀಯ, ಒಂದೇ ಸಲ ಕಟ್ಟಿರೋದು ತೊಗೊಂಬಂದ್ಬಿಡು ಅಂತ. ಬಟ್ ಕಟ್ಟಿರೋದು ತೊಗೊಂಬರ್ಬೋದು, ಬಟ್ ಇದಕ್ಕಿಂತ ಚೆನ್ನಾಗಿರೋ ಹಾರಗಳೆಲ್ಲ ಸಿಗುತ್ತೆ, ತುಂಬ ಚೆನ್ನಾಗೇ ಕಟ್ಟಿರ್ತಾರೆ. ಬಟ್ ನನಗೆ ಸಮಾಧಾನ ಆಗಲ್ಲ. ಯಾಕಂದರೆ ನಾನು ಅಳತೆ ಪ್ರಕಾರ ಹೊಲ್ದಿರ್ತೀನಿ ಹಾರಗಳು, ಮತ್ತು ಹೂವನೂ ಅಷ್ಟೇ ನನಗೆ ಹೆಂಗೆ ಬೇಕೋ ನಾನು ಹಂಗೆ ಕಟ್ಕೊಂಡಿರ್ತೀನಿ. ಈಗ ಹೊರಗಡೆ ನಾವು ಕಟ್ಟೋ ಥರ ಸಿಗಲ್ಲ, ಬಟ್ ಅವರೇ ಒಂಥರ ಡಿಫ್ರೆಂಟಾಗಿ ಕಟ್ಟಿರ್ತಾರೆ, ಹೊಲ್ದಿರ್ತಾರೆ. ಹಂಗಾಗಿ ನನಗೆ ಅದಿಷ್ಟ ಆಗಲ್ಲ. ನನಗೆ ಎಷ್ಟು ವರ್ಷ ಶಕ್ತಿ ಇರುತ್ತೋ ರಾಯರಿಗೆ ನನ್ನ ಕೈಯಾರೆ ಹೂವು ಕಟ್ಟಿ ಹಾಕೋಷ್ಟು ಅಲ್ಲಿವರೆಗೂ ಖಂಡಿತ ನಾನು ಎಷ್ಟೇ ಬ್ಯುಸಿ ಇದ್ರೂ
ನಾನು ದೇವರಿಗೆ ಹೂವು ಹೊಲ್ದೇ ಹಾಕೋದು. ಆಮೇಲೆ ಕೆಲವೊಂದೊಂದ್ಸಲಿ ನಾನು ಬುಧವಾರ ಹೊತ್ತು ಎಲ್ಲೂ ಹೋಗೋದೇ ಇಲ್ಲ. ಅಂದರೆ ಹೋದ್ರೂ ಏನೇ ಇದ್ರೂ ನಾನು 6-7 ಗಂಟೆ ಅಷ್ಟರಲ್ಲಿ ಮನೆಗೆ ಬಂದುಬಿಡಬೇಕು. ಮನೆಗೆ ಬಂದು ನಾನು ಹೂವು ಕಟ್ಟಿದ್ರೇ ನನಗೊಂದು ಸಮಾಧಾನ. ಕೆಲವೊಬ್ಬರು ನನಗೆ ಗೊತ್ತಿರೋರು ಅಂತಾರೆ, ಯಾಕೆ ಅಷ್ಟೊತ್ತು ಕಟ್ಕೊಂಡು ಕೂತ್ಕೋತೆ, ಅಷ್ಟಿಷ್ಟು ಹೂವು ಯಾಕೆ ಹಾಕ್ತೀವಿ, ಒಂದು ಸ್ವಲ್ಪ ಇಟ್ಟು ಪೂಜೆ ಮಾಡು ಅಂತಾರೆ. ಬಟ್ ಒಂದು ಸ್ವಲ್ಪ ಇಟ್ಟು ಪೂಜೆ ಮಾಡೋದು ನನಗೇನಿಲ್ಲ, ಯಾಕಂದರೆ ದೇವರೇನು ಹೇಳಿಲ್ಲ ನನಗೆ ಇಷ್ಟೇ ಹೂವು ಹಾಕಬೇಕು, ನೀನು ಇದೇ ಥರ ಹಾರ ಹಾಕಬೇಕು ಅಂತ. ಯಾವ ದೇವರೂ ಹೇಳಿಲ್ಲ. ಈಗ ರಾಯರೇ ಅಂತಲ್ಲ, ಯಾವ ದೇವರು ಹೇಳಿಲ್ಲ. ಈಗ ರಾಯರಿಗೆ ಒಂದೇ ಒಂದು ತುಳಸಿ ಇಟ್ಟು ಪೂಜೆ ಮಾಡಿದ್ರೂ ಸಾಕು. ಬಟ್ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಇಷ್ಟಿಷ್ಟು ಹೂವು ಹಾಕಿ ತಂದು ಹೊಲಿದು ಇದಿಷ್ಟೆಲ್ಲ ಮಾಡಿಕೊಂಡು ಈಗ ಸಡನ್ನಾಗಿ ನನಗೂ ಬಿಡೋದಕ್ಕೂ ಆಗಲ್ಲ. ಆಮೇಲೆ ನಾನು ಯಾರ ಮೇಲೂ ಪೈಪೋಟಿ ಮೇಲೆ ನಾನು ಪೂಜೆ ಮಾಡಲ್ಲ. ಈಗ ಇನ್ನೊಬ್ರು ಯಾರೋ ಜಾಸ್ತಿ ಹೂವು ಹಾಕಿ ಪೂಜೆ ಮಾಡಿರ್ತಾರೆ, ಇವತ್ತು ಅವ್ರು ಏನೋ ಬೇರೆ ಥರ ಹಾರ ಹಾಕಿರ್ತಾರೆ, ಅದನ್ನು ನೋಡಿ ನಾನು ಯಾವತ್ತೂ ಮಾಡಲ್ಲ. ನನಗೇನು ಅನಿಸುತ್ತೆ, ಇಲ್ಲ ನಾನು ಇವತ್ತು ಇದೇ ಥರ ಹೂವು ಹಾಕಬೇಕು, ಇದೇ ಥರ ಕಟ್ಟಬೇಕು ಅಂತ ನನ್ನ ತಲೆಯಲ್ಲಿರುತ್ತೆ, ನಾನು ಅದೇ ಥರನೇ ಮಾಡ್ತೀನಿ. ಇಲ್ಲಿ ತನಕ ನಾನು ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ. ನಾನು ಬೇರೆಯವ್ರನ್ನ ನೋಡಿ ಯಾವತ್ತೂ ಅವ್ರು ಅಷ್ಟು ಹಾರ ಹಾಕಿದ್ರೆ ಇವತ್ತು ನಾನು ಯಾಕೆ ಇಷ್ಟು ಹಾರ ಹಾಕ್ಬಾರ್ದು ಅಂತ ಆ ಥರ ನನ್ನ ತಲೆಯಲ್ಲಿ ಯಾವತ್ತೂ ಬಂದಿಲ್ಲ. ಬಟ್ ನನಗೆ ಯಾವಾಗಾದರೂ ಏನಾದರೂ ಅನಿಸುತ್ತಾ, ಇಲ್ಲ ಈ ಥರ ಮಾಡೋಣ ಅನ್ಸಿದ್ರೆ ಮಾತ್ರ ನಾನು ಮಾಡೋದು. ಇಲ್ಲಾಂದರೆ ಕೆಲವೊಂದೊಂದ್ಸಲಿ ನಮ್ಮಮ್ಮನೇ ಹೇಳ್ತಾರೆ ಈ ಥರ ಹಾರ ಹೊಲಿ ಅಂದಾಗ ನನಗದು ಅನಿಸಲ್ಲ. ಈ ಥರ ಬೇಡ ಅನಿಸಿದ್ರೆ ನಾನು ಅವ್ರ ಮಾತು ಕೇಳಲ್ಲ ಒಂದೊಂದ್ಸಲಿ ದೇವ್ರಿಗೆ ಹೂವು ಹಾಕೋ ವಿಷಯದಲ್ಲಿ. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ, ಈಗ ಆಷಾಢ ಸ್ಟಾರ್ಟ್ ಆಗಿದೆ. ಯಾಕಂದರೆ ಹೂವು ರೇಟೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಇವಾಗೆಲ್ಲ ಕಡೆ ದೇವರುಗಳಿಗೆ ದೇವರಿಗಳಿಗೆಲ್ಲ ತುಂಬ ವಿಶೇಷವಾದ ಪೂಜೆ ಇರುತ್ತಲ್ಲ, ಸೊ ಹಂಗಾಗಿ ರೇಟ್ ಅಂತೂ ಜಾಸ್ತಿ ಆಗೇ ಆಗುತ್ತೆ. ಅದೇ ನಮ್ಮಮ್ಮ ಅಂತ ಇದ್ರು, ನೆಕ್ಸ್ಟ್ ವೀಕಿಂದ ನಾನು ಇಷ್ಟೊಂದು ಹೂವು ಎಲ್ಲ ತರಲ್ಲ, ಕಮ್ಮಿ ತರ್ತೀನಿ ಅಂತಂದರು. ಅದಕ್ಕೆ ನಾನು ಹೇಳಿದೆ, ಈಗ ನಾನು ದೇವರಿಗೆ ಇಷ್ಟೇ ಖರ್ಚು ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಈಗ ಒಂದು ವಾರಕ್ಕೆ 1,000 ರೂಪಾಯಿ ಹೂವು ತರಬೇಕು ಅಂತಂದರೆ ಆ 1,000 ರೂಪಾಯಿಲಿ ಎಷ್ಟು ಹೂವು ಬರುತ್ತೋ ನಾನು ಅಷ್ಟೇ, ಅದು ಜಾಸ್ತಿ ಆದರೂ ಪರವಾಗಿಲ್ಲ, ಕಮ್ಮಿ ಆದರೂ ಪರವಾಗಿಲ್ಲ, ನಾನು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈ ವಾರ ಇಷ್ಟಕ್ಕೆ ತರಬೇಕು, ನೆಕ್ಸ್ಟ್ ವೀಕು ಇಷ್ಟಕ್ಕೆ ತರಬೇಕು ಅನ್ನೋದನ್ನು ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಷ್ಟು ಹೂವು ಕಟ್ಟಿರೋದು ಹೊರಗಡೆ ತರಬೇಕು ಅಂದರೆ ಖಂಡಿತ ಜಾಸ್ತಿ ಆಗುತ್ತೆ. ಯಾಕಂದರೆ ಒಂದೊಂದ್ಸಲಿ ಒಂದು ಮೊಳ ಕನಕಾಂಬರ ಹೂವನ್ನೇ 70 ರೂಪಾಯಿ 80 ರೂಪಾಯಿ ಇರುತ್ತೆ. ಬಟ್ ನಾನು 1/4 kg ಕನಕಾಂಬರ ಹೂವು ತರಿಸಿದ್ರೆ ಅದೇ ನನಗೆ 10-12 ಮೊಳ ಆಗೋಗುತ್ತೆ. ಬಟ್ ಈಗ ನಾನು ನನ್ನ ತಂಗಿ ನಮ್ಮಮ್ಮ 3 ಜನನೂ ಹೂವು ಕಟ್ಟೋದ್ರಿಂದ ನಮಗೆ ಇದೇನು ದೊಡ್ಡ ಕಷ್ಟ ಅನಿಸಲ್ಲ, ರಿಸ್ಕ್ ಅನಿಸಲ್ಲ. ನಾನು ಆಫೀಸ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಮ್ಮಮ್ಮ ಅರ್ಧ ಹೂವು ಕಟ್ಟಿಬಿಟ್ಟಿರ್ತಾರೆ. ಬಟ್ ಅವ್ರ ಹಾರ ಎಲ್ಲ ಹೊಲಿಯೋದಕ್ಕೆ ಬರಲ್ಲ, ಹಾರಗಳೆಲ್ಲ ನಾನೇ ಹೊಲಿತೀನಿ. ಎಷ್ಟೊತ್ತಾದರೂ ತೊಂದರೆ ಇಲ್ಲ, ಹಾರಗಳೆಲ್ಲ ನಾನೇ ಹೊಲಿತೀನಿ. ಬಟ್ ಫೈನಲಿ ಇವತ್ತಂತೂ ಪೂಜೆ ತುಂಬಾ ಚೆನ್ನಾಗಾಯಿತು. ಯಾಕೋ ಗೊತ್ತಿಲ್ಲ, ಇವತ್ತು ಅದು ಎಷ್ಟು ಸರಿ ನಾನು ವೀಡಿಯೋಸ್ ನೋಡಿರ್ತೀನಿ, ನಾನು ಬೇರೆಯವ್ರದ್ದೆಲ್ಲ ತುಂಬ ಡೀಪಾಗೆಲ್ಲ ಬೇರೆಯವ್ರ ವೀಡಿಯೋಗಳು ನೋಡೋದಾಗಲಿ, ಇಲ್ಲ ಅವ್ರು ಏನು ಒಡವೆ ಹಾಕಿದಾರ, ಏನು ಬಟ್ಟೆ ಹಾಕಿದ್ದಾರೆ, ಏನಿರ್ಬೋದು ಎತ್ತಿರ್ಬೋದು ಅಂತ ನಾನು ಯಾವತ್ತೂ ಬೇರೆಯವ್ರದ್ದು ಚೆಕ್ ಮಾಡೋದಕ್ಕೆ ಹೋಗಲ್ಲ. ನನಗೇನೋ ಬೇಜಾರಾಯಿತು, ನಾನೇನೋ ಫ್ರೀಯಾಗಿದ್ದೆ ಅಂತಂದರೆ ನಾನು ಮಾಡಿರೋ ವೀಡಿಯೋಗಳು ನೋಡಿ ನಾನು ಖುಷಿ ಪಡ್ತೀನಿ. ಬೇರೆಯವ್ರದ್ದು ಯಾರ್ದೋ ವೀಡಿಯೋ ನೋಡಿ ಏನೇನೋ ಮಾತಾಡೋ ಬದಲು ನಾವು ಮಾಡಿರೋ ವೀಡಿಯೋ ನೋಡಿ ನಾವು ಖುಷಿ ಪಡೋದ್ರಲ್ಲಿ ಯಾವತ್ತೂ ಏನೂ ತಪ್ಪಿಲ್ಲ. ಅದನ್ನು ಯಾರೂ ತಪ್ಪು ಅಂತಲೂ ಹೇಳಲ್ಲ. ನನ್ನ ಬರ್ತಡೇಗೆ ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ, ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆಲ್ಲ ರಾಯರು ಆಯುಷ್ಯು ಆರೋಗ್ಯ ಕೊಟ್ಟು ಸದಾ 100 ಕಾಲ ಖುಷಿಯಾಗಿಡಲಿ ನಿಮ್ಮನ್ನು ಕೂಡ. ಬಟ್ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆದಷ್ಟು ಬೇಗ ಆಗಲಿ ಅನ್ನೋದೇ ನನಗೂ ಆಸೆ. ಯಾಕೆಂತಂದರೆ ಮನುಷ್ಯ ಅಂದಮೇಲೆ ಕಷ್ಟವೂ ಇರುತ್ತೆ, ಸುಖವೂ ಇರುತ್ತೆ. ಆಲ್ಮೋಸ್ಟು ಜನಗಳಿಗೆ ಸುಖ ಸ್ವಲ್ಪ ಕಮ್ಮಿನೇ ಇರುತ್ತೆ, ಕಷ್ಟ ಜಾಸ್ತಿ ಇರುತ್ತೆ. ಆದರೆ ಭಗವಂತನ ನಂಬಿ ಖಂಡಿತ ಭಗವಂತ ಕಷ್ಟ ಕೊಟ್ಟು ಸುಖ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಉದಾಹರಣೆ ನಾನು ತುಂಬ ಕಷ್ಟಪಟ್ಟು ಇವತ್ತಿನ ದಿನ ನಾನು ಇಷ್ಟು ಆರಾಮಾಗಿ ಇಷ್ಟು ಖುಷಿಯಾಗಿದ್ದೀನಿ. ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು ತಾಳ್ಮೆ. ಆ ತಾಳ್ಮೆ ಒಂದಿದ್ದರೆ ಗೆದ್ದೇ ಗೆಲ್ತಾರೆ. ಥ್ಯಾಂಕ್ ಯು.